ಎಂ ರೇಖಾ ಚಾನಲ್ ಕನ್ನಡ. ರಾಮನಾಥಪುರ ಮಧ್ಯೆ ಇರೋದು ಸಿರ್ನಹಳ್ಳಿ ದೇವಸ್ಥಾನ. ರೋಡಲ್ಲಿ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಹೋಗಬೇಕು. ಇಲ್ಲಿ ಸಿರ್ನಹಳ್ಳಿ ದೊಡ್ಡದಾಗಿದೆ. ಒಳಗಡೆ ಹೋದರೆ ದೊಡ್ಡದಾಗೈತೆ. ಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ, ಹಳ್ಳಿಯಿಂದ ಬರ್ತಾರೆ. ಸುಮಾರು ಜನ ಇಲ್ಲಿ ನನಗೆ ಹುಷಾರಿಲ್ದಾಗ ಇಲ್ಲೇ ವಾಸಿಯಾಗಿದ್ದು. ತುಂಬ ಪವರ್ಫುಲ್ ದೇವರು, ದೇವರು ಪಿರಿಯಾಪಟ್ಟಣದಮ್ಮ ಇಲ್ಲೇ ನೆಲೆಸಿರೋದು. ಇಲ್ಲಿ ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 4 ಗಂಟೆ ಪ್ರಶ್ನೆ ಆಯ್ತದೆ. ದೇವ್ರ ಪ್ರಶ್ನೆ. ಅಪ್ಪ ಮಗ ಇಬ್ಬರು ಇಲ್ಲಿ ದೇವ್ರ ಬತ್ತಲಿ. ಅಪ್ಪ ಮಗ ಇಬ್ರಿಗೂ ಇದು ಪಿರಿಯಾಪಟ್ಟಣದಮ್ಮ ಇಲ್ಲೇ ನೆಲೆಸವ್ರೆ. ಇಲ್ಲಿ ಆರಕೆ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಇದೆ ದೇವ್ರ ಹತ್ರ ಪ್ರಶ್ನೆ ಕೇಳಿಕೊಂಡು ಇಲ್ಲಿ ಆ ದೇವ್ರು ಹೇಳ್ದಂಗೆ ಪ್ರಶ್ನೆ ಕೇಳೋದ ಮೇಲೆ ಇಲ್ಲಿ ಬಂದು ಪೂಜೆ ಮಾಡಿ ನಮ್ಗೆ ಏನು ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಆರಕೆ ಮಾಡ್ಕೊಳ್ಳೋದು. ಒಳ್ಳೇದಾಗೋದಕ್ಕೆ ಇಲ್ಲಿ ಇಷ್ಟೊಂದು ಜನ ಬರೋದು. ನೀವೊಂದಪ್ಪ ವಿಸಿಟ್ ಮಾಡಿ, ಒಳ್ಳೆಯದಾಗುತ್ತೆ. ಇಲ್ಲಿ ರಾಮನಾಥಪುರ ಮತ್ತು ಕೆಲ್ಲಾಪುರದ ಹತ್ರ ಕೇಳಿದ್ರೆ ಸಾಕು, ಸಿರ್ನಹಳ್ಳಿ ದೇವಸ್ಥಾನ ಅಂದರೂ ಸಾಕು, ಯಾರಾದರೂ ಹೇಳ್ತಾರೆ. ತುಂಬ ಪವರ್ಫುಲ್ಲು. ನನಗೂ ತುಂಬ ಹುಷಾರು ತಪ್ಪಿದೆ. ನಾನು ಎಲ್ಲ ಕಡೆ ಸುತ್ತಿ ಕೊನೆಗೆ ಇಲ್ಲಿ ಬಂದಮೇಲೆ ನಮಗೆ ಹುಷಾರಾಗಿದ್ದು. ನನಗೆ ಪ್ರಶ್ನೆ ಕೇಳೋಣ ಅಂತಿದ್ದೆ. ನನಗೆ ಡೇಟ್ ಆಗಿತ್ತು ಅಂತ ನಾನು ಪ್ರಶ್ನೆ ಕೇಳಲಿಲ್ಲ. ಸೂತಕ ಸಿಗುತ್ತೆ ಅಂದ್ಬಿಟ್ಟು ಹಿಂಬೆಹಣ್ಣು ಮಂತ್ರಿಸ್ಕೋಬೇಕಿತ್ತು. ನಾನು ಮಂತ್ರಿಸ್ಕೊಳ್ಳೋಕ್ಕಾಗಲಿಲ್ಲ. ಸೂತಕ ಸಿಗ್ತದ ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಇಲ್ಲಿ ಅನ್ನದಾನ ಮಾಡ್ತಾರೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಫೋಟೋನೇ ಇಟ್ಟವ್ರೆ. ಇಲ್ಲಿ ಹಸ್ಕೊಂಡು ಬರ್ತಾರೆ ಜನ ಅಂದ್ಬಿಟ್ಟು ಇಲ್ಲಿ ಅನ್ನದಾನ ಮಾಡ್ತಾರೆ ಯಾವಾಗಲೂ. ಇಲ್ಲಿ ಯಾವ ಭಯನೂ ಇಲ್ಲ. ಬರ್ತಾನೆ ಇರ್ತಾರೆ ಜನ, ಹೋಗ್ತಾನೆ ಇರ್ತಾರೆ. ಇಲ್ಲಿ ನೈಟ್ ಮನಿಕೋಬೋದು. ಇಲ್ಲಿ ಹಾಸಿಗೆ ದಿಂಬು ಎಲ್ಲನೂ ಕೊಡ್ತಾರೆ. ಹಾಸಿಗೆಗಲ್ಲ, ಮಂದಿಗೆ ದಿಂಬು ಕೊಡ್ತಾರೆ. ಇಲ್ಲೇ ತಗೊಬಂದು ಎಲ್ಲ ಮನಿಕೋಬೋದು. ನೈಟ್ ಇದ್ದು ಹೋಗ್ಬೋದು. ಇಲ್ಲೇ ಪ್ರಶ್ನೆ ಕೇಳಿಕೊಂಡು ಒಳ್ಳೆಯದಾಗುತ್ತೆ. ಈ ಒಳ್ಳೆಯದಾಗೋದಕ್ಕೆ ತಾನೇ ಇಷ್ಟೊಂದು ಅನುಕೂಲ ಆಗಿರೋದು. ದೇವರು ಒಳ್ಳೇದು ಮಾಡ್ತಾನೆ. 3 ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ನಾನು ಡೇಟ್ ಆಗೈತೆ ಅಂದ್ಬಿಟ್ಟು ಏನು ಪ್ರಶ್ನೆ ಕೇಳೋಕ್ಕಾಗಲ್ಲ. ಸೂತಕ ಸಿಗ್ಬಿಡುತ್ತೆ ಅಂತ ಹೆದರ್ಕೊಂಡು ನಾನು ಏನು ಪ್ರಶ್ನೆ ಕೇಳೋಕ್ಕಾಗಲಿಲ್ಲ. ಗೌರಿ ಹಬ್ಬ ನಮ್ಮೂರಲ್ಲಿ. ಗೌರಿ ಹಬ್ಬ ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತಿದ್ದೆ. ಇಲ್ಲಿ ನಮ್ಮೂರಲ್ಲಿ ಗೌರಮ್ಮನ ಬಿಡ್ತಾರೆ. ಇಲ್ಲೂ ಹಾಗೇ ಗೌರಮ್ಮ 20 ದಿವಸ ಅನ್ನಂಗೆ 9 ದಿವಸ ಅನ್ನಂಗೆ ತಿತ್ತಾರೆ. ಈ ಸಣ್ಣ ಗೌರಮ್ಮನ ಕಳೆದ 20 ದಿವಸಕ್ಕೆ ದೊಡ್ಡ ಗೌರಮ್ಮನ ತಿತ್ತಾರೆ. 9 ದಿವಸ ಅನ್ನಂಗೆ ಇಲ್ಲಿ ಆರಕೆ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಹೂವಾಗೋರು ಆಯ್ತದೆ. ತುಂಬ ಪವರ್ಫುಲ್ ದೇವರು ಇವೆ. ಇಲ್ಲಿ ಲಿಂಗಾಯತರು, ಗೌಡಸು ಎಲ್ಲ ಸೇರಿ ಮಾಡೋದು. ಇಲ್ಲಿ ಈ ಹಬ್ಬ ಮಾಡೋಕ್ಕೆ ಜಾತಿ ಭೇದ ಏನೂ ಇಲ್ಲ. ಎಲ್ಲ ಮನೆ ಹೆಣ್ಮಕ್ಳು ಬರ್ತಾರೆ. ಇಲ್ಲಿ ಬಂದು ಅವ್ರ ಗಂಡನ ಜೊತೆ ಬರ್ತಾರೆ. ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋಗ್ತಾರೆ. ಇಲ್ಲಿ ಲಕ್ಷ್ಮೀದೇವಿ ನಮ್ಮ ಮನೆದೇವರು. ಇಲ್ಲಿ ಅನ್ನದಾನ ಮಾಡ್ತಾರೆ. ಆಗ ತುಂಬ ಚೆನ್ನಾಗಿ ಟೇಬಲಲ್ಲಿ ಹಾಕಿ ಎಲ್ಲ ಅನ್ನದಾನ ಮಾಡ್ತಿದ್ರು. ತುಂಬ ಬಂದವ್ರಿಗೆಲ್ಲ ಸಂತರಿಸೋದು ತುಂಬ ಕಷ್ಟ ಆಯ್ತಿತ್ತು ಅಂದ್ಬಿಟ್ಟು 12 ಗಂಟೆ ಆಯಿತು ಅಂದಮೇಲೆ ಅನ್ನದಾನ ಮಾಡ್ತಾರೆ. ರಾತ್ರಿ 12 ಗಂಟೆ ಗಂಟಲು ಅನ್ನದಾನ ಮಾಡ್ತಾರೆ. ಒಬ್ಬೊಬ್ಬರು ಅರೇಂಜ್ಮೆಂಟ್ ಒಬ್ಬರು ಇಸ್ಕೊತಾರೆ. ಅನ್ನದಾನ ಮಾಡೋದು ಒಬ್ಬರು ಇಸ್ಕೊತಾರೆ. ತುಂಬ ಚೆನ್ನಾಗಾಯಿತು. ಇದು ರುದ್ರಸ್ವಾಮಿ ಅಂತ ಗೌರಮ್ಮನ ಅಣ್ಣ ಇಲ್ಲಿ ರುದ್ರಸ್ವಾಮಿ ಹಳೆ ದೇವಸ್ಥಾನ ಇದು ಒಡೆದಾಕ್ಬಿಟ್ಟು ಹೊಸ್ದಾಗಿ ಕಟ್ಟವ್ರೆ. ತುಂಬ ಚೆನ್ನಾಗಿ ಕಟ್ಟವ್ರೆ. ನಾವು ಚಿಕ್ಕದ್ರಲ್ಲಿ ನೋಡಿದ್ದು. ಈಗ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ರುದ್ರಸ್ವಾಮಿ ಬತ್ತೈತೆ ಅನ್ನಂಗೆ ಕಾಣಿಸ್ತವ್ರೆ. ನಮ್ಮಪ್ಪ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಕೇಳ್ಕೊತೀನಿ. ಇಲ್ಲಿ ನಮಗೆ ಸ್ವಾಮಿಗಳು ಅವರೇ ಇಲ್ಲಿ ಫೋಟೋ ಮಡಿಕೊಂಡವ್ರೆ. ಇಲ್ಲಿ ನಾವು ಚಿಕ್ಕದ್ರಲ್ಲಿ ಇಲ್ಲೆಲ್ಲ ಓಡಾಡ್ಕೊಂಡಿದ್ದು. ನಾನು ಒಂದ್ಸತಿ 3 ಪ್ರದಕ್ಷಿಣೆ ಹಾಕೋಣ ಅಂತ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದೆ. ತುಂಬ ಚೆನ್ನಾಗಿ ಮಾಡವ್ರೆ. ತುಂಬ ಚೆನ್ನಾಗಿತ್ತು.
ಯಾರಾದರೂ ಇಲ್ಲಿ ಬಂದರೆ ನೋಡ್ಕೊಂಡು ಹೋಗ್ಬೋದು. ವಿಸಿಟ್ ಮಾಡೋದಾದ್ರೆ ಮಾಡಿ. ಕರ್ತಾಳು ಕೆರ್ಲಾಪುರ ಹತ್ರ ಕರ್ತಾಳು ಗೌರಮ್ಮ ಹಬ್ಬಕ್ಕೆ ಸಣ್ಣ ಗೌರಿ ಕಳೆದ ತಕ್ಷಣ 20 ದಿವಸಕ್ಕೆ ದೊಡ್ಡ ಗೌರಿ ಹಬ್ಬ ಕರ್ತಾಳಲ್ಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಲಿಂಗಾಯತರು ಗೌಡರು ಎಲ್ಲರೂ ಆಚರಿಸ್ತಾರೆ. ಈ ಹಬ್ಬದಲ್ಲಿ ಯಾರೂ ಭೇದ ಭಾವ ಏನೂ ಮಾಡೋಂಗಿಲ್ಲ. ಇದೊಂದು ಹಬ್ಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಾನು ಅಣ್ಕಾಯಿ ಮಾಡಿಸ್ಕೊಂಡು ಪ್ರಸಾದ ಊಟ ಮಾಡಿಕೊಂಡು ಅಣ್ಕಾಯಿ ಮಾಡಿಸ್ಕೊಂಡು ರಾತ್ರಿ ಮೆರವಣಿಗೆ ಬರುತ್ತೆ ಗೌರಮ್ಮ. ಅಣ್ಕಾಯಿ ಮಾಡ್ಸೋಣ ಆಗಲೂ ಮಾಡಿಸ್ಕೋಬೇಕಲ್ಲ ಅಣ್ಕಾಯ. ಈಗ ರುದ್ರಸ್ವಾಮಿ ಬತ್ತೈತೆ. ಅಕ್ಕನ ತಂಗಿನ ಕಳ್ಸೋಕ್ಕೆ ರುದ್ರಸ್ವಾಮಿ ಮುಂದ್ಗಡೆ ಬರುತ್ತೆ. ನಮ್ಮ ಅಜ್ಜಿ ಕಾಲಿಂದು ಇದನ್ನ ಮಾಡ್ತಾನೆ ಅವರೇ. ನಾನು ಚಿಕ್ಕ ಇದರಲ್ಲೂ ನೋಡ್ತಾಯಿದ್ದೀನಿ ನಮ್ಮ ಅಜ್ಜಿ ಕಾಲದಿಂದು ಈ ಹಬ್ಬನ ಆಚರಿಸ್ತಾರಂತೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿತ್ತು. ಅದು ನಾನು ಕೇಳಿದ್ದೆ. ಈ ಕಡೆ ಹಿಂದ್ಗಡೆ ಬರೋ ಗೌರಮ್ಮ ಇದು ಗೌರಮ್ಮ ಯಾವಾಗಲೂ ಮುಂದ್ಗಡೆ ರುದ್ರಸ್ವಾಮಿ ಬಂದರೆ ಈ ಕಡೆ ಗೌರಮ್ಮ ಮಡ್ಲಕ್ಕಿ ಉಯಿಸ್ಕೊಂಡು ಅಪ್ಪನ ಮನೆಗೆ ಹೋಗಿ ಥರ ತಿಂಡಿ ಮಾಡ್ತಾರೆ. ಆಚಾರ್ಯಗಳು ಥರ ತಿಂಡಿ ಮಾಡಿಸಿ ಗೌರಮ್ಮನ 12 ಗಂಟೆ ಬೆಳಗ್ಗೆ 12 ಗಂಟೆಯಿಂದ ಮಡ್ಲಕ್ಕಿ ಪಡ್ಲಕ್ಕಿ ಊದು ಕಾವಲಿಗೆ ಬಿಡ್ತಾರೆ. ಆಮೇಲೆ ಅವರು ಅದೇನೋ ಹೇಳ್ತಾರೆ. ಅದನ್ನ ಮುಚ್ಕೊಂಡು ಬಿಡ್ಬೇಕಂತೆ. ಬಿಳಿ ಪಂಚೆಲಿ ಮುಚ್ಕೊಂಡು ಬಿಟ್ಬಿಟ್ಟು ಅಲ್ಲಿ ಏನು ಸಿಗುತ್ತೆ ಅದನ್ನ ತಗೊಂಬರ್ತಾರೆ. ಈಗ ಆ ಕಾಲದಿಂದು ಇದನ್ನ ಸಂಪ್ರದಾಯ ರೂಢಿ ಮಾಡ್ಕೊಬಂದವ್ರೆ. ಇದನ್ನೇ ಫಾಲೋ ಮಾಡ್ತಾವ್ರೆ. ಹಿಂದೆ ಹೆಂಗೆ ಮಾಡ್ತಿದ್ರು ಅದನ್ನೇ ಫಾಲೋ ಮಾಡ್ತಾಯಿದ್ದಾರೆ. ಗೌರಮ್ಮ ಅಳ್ತಾಯಿತ್ತಂತೆ. ನನ್ನ ಮಗ ಹಂಗೆ ಅಂತಿದ್ದ, ನಿಜವಾಗ್ಲೂ ಅಳ್ತಿತ್ತಂತೆ. ಅದೇನೋ ಗೊತ್ತಿಲ್ಲ ಅಳ್ತದೆ ಅಂತ ಹೇಳ್ತಾರೆ. ಕಣ್ಣೀರು ಹಾಕ್ತಿತ್ತು ಅಂತ. ಗೌರಮ್ಮನ ಹೂ ಕೇಳಿಬಿಟ್ಟು 12 ಗಂಟೆ ರಾತ್ರಿಯಲ್ಲಿ ಎತ್ತುತ್ತಾರೆ. ಈ ಕಡೆ ಊರ ಮೇಲೆಲ್ಲ ಮೆರವಣಿಗೆ ಮಾಡಿಕೊಂಡು ಆಮೇಲೆ ವಾಲ್ಗದವರು ಡೋಲರು ಕುಂಟ ಇವೆಲ್ಲನೂ ಕರೆಸ್ತಾರೆ. ಎಲ್ಲ ಕಡೆಗೂ ಲೈಟಿಂಗ್ ಮಾಡಿ ಲೈಟ್ ಅರೇಂಜ್ಮೆಂಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಈ ಸತಿ ದೇವಸ್ಥಾನಕ್ಕೆ ಹೋದರೆ ಬರೋಕ್ಕೆ ಮನಸ್ಸು ಬರ್ತಿದ್ದಿಲ್ಲ. ನಮ್ಮ ಫ್ರೆಂಡ್ಗಳೆಲ್ಲ ಸಿಕ್ಕಿದ್ರು. ಈ ಹಬ್ಬದಲ್ಲಿ ನಮ್ಮ ಫ್ರೆಂಡ್ಗಳು ನಮ್ಮ ಕ್ಲಾಸ್ಮೇಟ್ ಸ್ನೇಹಿತರೆಲ್ಲ ಸಿಗ್ತಾರೆ. ತುಂಬ ಖುಷಿಯಾಗುತ್ತೆ. ಹೊರಗಡೆ ಆಗಿದೆ ಡೇಟ್ ಆಗಿತ್ತು ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಹಸಿಟ್ಟು ಎಲ್ಲ ಒಂದು ಸ್ವಲ್ಪ ಮೆತ್ಕಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಹಸಿಟ್ಟು ಅಕ್ಕಿ ಎಲ್ಲ ಹುಳಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲನೂ ಅಂಟ್ಕೊಂಡು ಕೂತಿದೆ. ಕಾಳು ಕಡ್ಡಿ ಎಲ್ಲ ಹುಳಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲನೂ ಅಂಟ್ಕೊಂಡು ಕೂತಿದೆ. ಹಸಿಟ್ಟು ಒಂದು ಸ್ವಲ್ಪ ಮೆತ್ಕಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಬಿಸಿಲಲ್ಲಿ ಒಣಗಾಕಿ ಹಾಕಿದೆ. ಅದನ್ನ ಸಣ್ಣಗೆ ಹೊಂದ್ರಾಡ್ಕೊಂಡು ಡಬ್ಗೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಅಂಟ್ಕೊಂಡು ಕೂತಿದೆ. ಗ್ಯಾಸ್ ಬೇರೆ ಖಾಲಿ ಆಗ್ಬಿಟ್ಟಿತ್ತು. ಗ್ಯಾಸ್ ತುಂಬಿಸ್ಬಿಟ್ಟು ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಈ ವಿಡಿಯೋ ಏನಾರ ಒಂಚೂರು ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.